ನೀಮ್ ಕರೋಲಿ ಬಾಬಾ ಅವರ ಜೀವನದ ಮತ್ತೊಂದು ಅತ್ಯಂತ ಅದ್ಭುತ, ರೋಮಾಂಚನಕಾರಿ ನೈಜ ಕಥೆಯನ್ನು ಕೇಳೋಣ. ಭಕ್ತನ ಪ್ರಾಣ ಉಳಿಸಿದ ಬಾಬಾ ಅವರ ದಿವ್ಯ ದೃಷ್ಟಿ ಮತ್ತು ತರಕಾರಿಯ ಪವಾಡ. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅವರು ಒಂದೆಡೆ ಕುಳಿತಿದ್ದರೂ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ತಮ್ಮ ಭಕ್ತರು ಸಂಕಷ್ಟದಲ್ಲಿದ್ದಾರೋ ಅಲ್ಲಿಗೆ ತಮ್ಮ ದಿವ್ಯ ಶಕ್ತಿಯ ಮೂಲಕ ತಲುಪುತ್ತಿದ್ದರು. ಬಾಬಾ ಅವರಿಗೆ ಕಾಲ ಮತ್ತು ದೂರದ ಮಿತಿ ಇರಲಿಲ್ಲ. ಇಂದು ನಾವು ಬಾಬಾ ಅವರ ದಿವ್ಯ ದೃಷ್ಟಿ ಮತ್ತು ಮುನ್ಸೂಚನೆಗೆ ಸಾಕ್ಷಿಯಾದ ಒಂದು ಅದ್ಭುತ ನೈಜ ಘಟನೆಯನ್ನು ತಿಳಿದುಕೊಳ್ಳೋಣ. ಇದು ನಿಮ್ಮನ್ನು ಭಕ್ತಿ ಮತ್ತು ಆಶ್ಚರ್ಯದ ಕಡಲಿನಲ್ಲಿ ಮುಳುಗಿಸುವುದರಲ್ಲಿ ಸಂಶಯವಿಲ್ಲ. ಆಶ್ರಮದಲ್ಲಿ ತರಕಾರಿ ಹೆಚ್ಚುತ್ತಿದ್ದ ಬಾಬಾ. ಇದು ನಡೆದಿದ್ದು ನೈನಿತಾಲ್ ಹತ್ತಿರವಿರುವ ಭೂಮಿ ಆಧಾರಿತ ಆಶ್ರಮವೊಂದರಲ್ಲಿ. ಒಂದು ದಿನ ಮಧ್ಯಾಹ್ನ ಬಾಬಾ ಅವರು ತಮ್ಮ ಭಕ್ತರೊಂದಿಗೆ ಆರಾಮವಾಗಿ ಕುಳಿತಿದ್ದರು. ಆಶ್ರಮದಲ್ಲಿ ಅಂದು ಅನ್ನದಾನಕ್ಕೆ ಸಿದ್ಧತೆ ನಡೆಯುತ್ತಿತ್ತು. ಇದ್ದಕ್ಕಿದ್ದಂತೆ ಬಾಬಾ ಅವರು ಎದ್ದು ಬಂದು ಅಡುಗೆಯವರು ತರಕಾರಿ ಕತ್ತರಿಸುತ್ತಿದ್ದ ಜಾಗದಲ್ಲಿ ತಾವು ಕುಳಿತುಕೊಂಡರು. ಅವರು ಅಡುಗೆಯವನ ಕೈಯಿಂದ ದೊಡ್ಡ ಚಾಕುವನ್ನು ತೆಗೆದುಕೊಂಡು ಅತ್ಯಂತ ವೇಗವಾಗಿ ಆಲೂಗಡ್ಡೆ ಮತ್ತು ತರಕಾರಿಗಳನ್ನು ಕತ್ತರಿಸಲು ಶುರು ಮಾಡಿದರು. ಸಾಮಾನ್ಯವಾಗಿ ಬಾಬಾ ಅವರು ಇಂತಹ ಕೆಲಸಗಳನ್ನು ಮಾಡುತ್ತಿರಲಿಲ್ಲ. ಅವರು ತುಂಬಾ ಗಂಭೀರವಾಗಿ ಮೌನವಾಗಿ ತರಕಾರಿ ಕತ್ತರಿಸುತ್ತಿದ್ದರು. ಅಲ್ಲಿ ನೆರೆದಿದ್ದ ಭಕ್ತರಿಗೆ ಬಾಬಾ ಅವರ ಈ ವರ್ತನೆ ವಿಚಿತ್ರವಾಗಿ ಕಂಡರೂ ಯಾರೂ ಅವರನ್ನು ಪ್ರಶ್ನಿಸುವ ಧೈರ್ಯ ಮಾಡಲಿಲ್ಲ. ದಿಢೀರ್ ಕಿರುಚಾಟ ಮತ್ತು ಮೌನ. ತರಕಾರಿ ಕತ್ತರಿಸುತ್ತಾ ಇದ್ದಕ್ಕಿದ್ದಂತೆ ಬಾಬಾ ಅವರ ಮುಖದ ಭಾವನೆಗಳು ಬದಲಾದವು. ಅವರು ಯಾವುದೋ ದೊಡ್ಡ ಆಘಾತದಲ್ಲಿದ್ದಂತೆ ಕಂಡರು. ಮರುಕ್ಷಣವೇ ಬಾಬಾ ಅವರು ಜೋರಾಗಿ, ಅಯ್ಯೋ ಓಡು, ಬೇಗ ಓಡು ಎಂದು ಕಿರುಚಿದರು. ನಂತರ ತಮ್ಮ ಕೈಯಲ್ಲಿದ್ದ ಚಾಕುವನ್ನು ಕೆಳಗೆ ಎಸೆದು ತಮ್ಮ ಎರಡೂ ಕೈಗಳಿಂದ ತಮ್ಮದೇ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮೌನಕ್ಕೆ ಶರಣಾದರು. ಬಾಬಾ ಅವರ ಕಣ್ಣುಗಳು ಮುಚ್ಚಿದ್ದವು ಮತ್ತು ಅವರ ದೇಹವು ತೀವ್ರವಾಗಿ ನಡುಗುತ್ತಿತ್ತು. ಆಶ್ರಮದಲ್ಲಿದ್ದ ಭಕ್ತರು ಗಾಬರಿಗೊಂಡರು. ಬಾಬಾ ಅವರಿಗೆ ಏನಾಯಿತು ಎಂದು ತಿಳಿಯದೆ ಎಲ್ಲರೂ ಕೈ ಮುಗಿದು ಪ್ರಾರ್ಥಿಸಲು ಶುರು ಮಾಡಿದರು. ಸುಮಾರು ಅರ್ಧ ಗಂಟೆಯ ಕಾಲ ಬಾಬಾ ಅದೇ ಸ್ಥಿತಿಯಲ್ಲಿದ್ದರು. ನಂತರ ನಿಧಾನವಾಗಿ ಕಣ್ಣು ಬಿಟ್ಟ ಬಾಬಾ ಸುದೀರ್ಘ ಉಸಿರೆಳೆದುಕೊಂಡು, ಈಗ ಎಲ್ಲವೂ ಸರಿಯಾಗಿದೆ, ಪ್ರಾಣ ಉಳಿಯಿತು ಎಂದು ನಿರಾಳವಾಗಿ ನಕ್ಕರು. ಆದರೆ ಯಾರ ಪ್ರಾಣ ಉಳಿಯಿತು? ಬಾಬಾ ಯಾರಿಗೆ ಓಡಲು ಹೇಳಿದರು? ಇದು ಯಾರಿಗೂ ಅರ್ಥವಾಗಲಿಲ್ಲ. ದೂರದ ಊರಿನಲ್ಲಿ ನಡೆದ ಭೀಕರ ಅಪಘಾತ. ಈ ಘಟನೆ ನಡೆದು ಸರಿಯಾಗಿ 3 ದಿನಗಳ ನಂತರ ಕಾನ್ಪುರದಿಂದ ಬಾಬಾ ಅವರ ಪರಮ ಭಕ್ತರೊಬ್ಬರು ಆಶ್ರಮಕ್ಕೆ ಬಂದರು. ಆತ ಆಶ್ರಮದ ಒಳಗೆ ಬರುತ್ತಿದ್ದಂತೆ ಬಾಬಾ ಅವರ ಪಾದಗಳಿಗೆ ಬಿದ್ದು ಜೋರಾಗಿ ಅಳಲು ಪ್ರಾರಂಭಿಸಿದನು. ಆತನ ಇಡೀ ದೇಹ ನಡುಗುತ್ತಿತ್ತು. ಬಾಬಾ ಆತನನ್ನು ಎಬ್ಬಿಸಿ ಬೆನ್ನು ಸವರಿ, ಏನಾಯಿತು? ಎಲ್ಲವೂ ಸುಖವಾಗಿದೆಯಲ್ಲವೇ ಎಂದು ಕೇಳಿದರು. ಆಗ ಆ ಭಕ್ತನು 3 ದಿನಗಳ ಹಿಂದೆ ತನಗಾದ ಆ ಭಯಾನಕ ಅನುಭವವನ್ನು ಆಶ್ರಮದ ಎಲ್ಲ ಭಕ್ತರ ಮುಂದೆ ವಿವರಿಸಲು ಶುರು ಮಾಡಿದನು. ಕೃಪೆ ತೋರಿದ ದೈವಿಕ ಶಕ್ತಿ. ಆ ಭಕ್ತನು ಹೇಳಿದನು, 3 ದಿನಗಳ ಹಿಂದೆ ಮಧ್ಯಾಹ್ನ ನಾನು ನನ್ನ ಮೋಟಾರ್ ಸೈಕಲ್ನಲ್ಲಿ ಹಳ್ಳಿಯ ರಸ್ತೆಯೊಂದರಲ್ಲಿ ವೇಗವಾಗಿ ಹೋಗುತ್ತಿದ್ದೆ. ರಸ್ತೆಯ ತಿರುವೊಂದರಲ್ಲಿ ಇದ್ದಕ್ಕಿದ್ದಂತೆ ಎದುರುಗಡೆಯಿಂದ ನಿಯಂತ್ರಣ ತಪ್ಪಿದ ದೊಡ್ಡ ಟ್ರಕ್ ಒಂದು ಅತಿ ವೇಗವಾಗಿ ನನ್ನ ಕಡೆಗೆ ಬಂದಿತು. ನನಗೆ ಗಾಬರಿಯಾಗಿ ಗಾಡಿಯನ್ನು ಎಲ್ಲಿಗೆ ತಿರುಗಿಸಬೇಕೆಂದು ತಿಳಿಯಲಿಲ್ಲ. ಸಾವು ನನ್ನ ಕಣ್ಣೆದುರೇ ಇತ್ತು. ಆದರೆ ಮರುಕ್ಷಣವೇ ನನ್ನ ಕಿವಿಯಲ್ಲಿ ಸಾಕ್ಷಾತ್ ಬಾಬಾ ಅವರ ಧ್ವನಿ ಕೇಳಿಸಿತು. ಬಾಬಾ ಅವರು ನನ್ನ ಕಿವಿಯ ಹತ್ತಿರ ಬಂದು ಜೋರಾಗಿ, ಅಯ್ಯೋ ಓಡು, ಬೇಗ ಓಡು ಎಂದು ಕಿರುಚಿದಂತಾಯಿತು. ಆ ಧ್ವನಿಯನ್ನು ಕೇಳಿದ ತಕ್ಷಣ ನನ್ನ ಕೈಗಳು ತಾನಾಗಿಯೇ ಮೋಟಾರ್ ಸೈಕಲ್ಲನ್ನು ರಸ್ತೆಯಿಂದ ಪಕ್ಕದಲ್ಲಿದ್ದ ಗದ್ದೆಗೆ ತಿರುಗಿಸಿದೆನು. ನಾನು ಗಾಡಿಯಿಂದ ಕೆಳಗೆ ಬಿದ್ದೆ. ಮುಂದಿನ ಸೆಕೆಂಡಿನಲ್ಲೇ ಆ ಲಾರಿ ನಾನು ಇದ್ದ ಜಾಗದ ಮೇಲೆಯೇ ಹಾದು ಹೋಯಿತು. ಒಂದು ವೇಳೆ ನಾನು 1 ಸೆಕೆಂಡ್ ತಡ ಮಾಡಿದ್ದರೂ ಆ ಲಾರಿ ನನ್ನನ್ನು ಪುಡಿ ಮಾಡುತ್ತಿತ್ತು. ನನಗೆ ಸಣ್ಣ ಗಾಯವೂ ಆಗದೆ ನಾನು ಪವಾಡದ ರೀತಿಯಲ್ಲಿ ಬದುಕುಳಿದೆ. ಆ ಭಕ್ತನು ಅಪಘಾತ ನಡೆದ ನಿಖರವಾದ ಸಮಯವನ್ನು ಹೇಳಿದಾಗ ಆಶ್ರಮದಲ್ಲಿದ್ದ ಭಕ್ತರು ದಿಗ್ಭ್ರಮೆಗೊಂಡರು. ಏಕೆಂದರೆ ಕಾನ್ಪುರದಲ್ಲಿ ಆ ಭಕ್ತನಿಗೆ ಅಪಘಾತವಾದ ಅದೇ ನಿಖರವಾದ ಸಮಯದಲ್ಲಿಯೇ ಇಲ್ಲಿ ಆಶ್ರಮದಲ್ಲಿ ಬಾಬಾ ಅವರು ತರಕಾರಿ ಕತ್ತರಿಸುವುದನ್ನು ನಿಲ್ಲಿಸಿ, ಓಡು, ಬೇಗ ಓಡು ಎಂದು ಕಿರುಚಿದ್ದರು. ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಅರ್ಥವಾಯಿತು. ಬಾಬಾ ಅವರು ಆಶ್ರಮದಲ್ಲೇ ಕುಳಿತು ತಮ್ಮ ದಿವ್ಯ ದೃಷ್ಟಿಯಿಂದ 100 ಕಿಲೋಮೀಟರ್ ದೂರದಲ್ಲಿದ್ದ ಭಕ್ತನ ಪ್ರಾಣಾಪಾಯವನ್ನು ನೋಡಿದ್ದರು ಮತ್ತು
ತಮ್ಮ ಧ್ವನಿಯ ಶಕ್ತಿಯಿಂದ ಆತನನ್ನು ಸಾವಿನ ದವಡಿಯಿಂದ ಪಾರು ಮಾಡಿದ್ದರು. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅವರು ಹೇಳುತ್ತಿದ್ದರು, ನೀನು ಎಲ್ಲೇ ಇರು, ಹೇಗೇ ಇರು, ನೀನು ನನ್ನನ್ನು ನಿಜವಾದ ಭಕ್ತಿಯಿಂದ ನೆನೆದರೆ ನಾನು ನಿನ್ನ ರಕ್ಷಣೆಗೆ ಸದಾ ಸಿದ್ಧ. ಈ ಕಥೆಯೇ ಅದಕ್ಕೆ ಸಾಕ್ಷಿ. ಜೈ ಮಹಾರಾಜ್ ಜಿ.